ಇಂದೇಕಿಂತಹ ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬರುತ್ತಿದೆಯಲ್ಲ, ಇದು ನನ್ನ ಪುತ್ರರಿಗೆ ಯಾವ ವಿಪತ್ತನ್ನು ಸೂಚಿಸುವುದು? ಈಶ್ವರ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವ. ಅಮ್ಮ, ಈ ದಿನ ಮಾತೆಯ ರೀತಿಯೇ ಬೇರೆ ಆಗಿದೆಯಲ್ಲ. ಈಗ ನಾನೇನಾದರೂ ಆಶೀರ್ವಾದವನ್ನು ಕೇಳಿದರೆ ಶಪಿಸುವಳು ಅಥವಾ ಆಶೀರ್ವದಿಸುವಳು ಕಾಣೆನಲ್ಲ. ಇರಲಿ, ಆಶೀರ್ವದಿಸುವುದು ಬಿಡುವುದು ಮಾತೆಯ ಧರ್ಮ. ನನಗೆ ಆಶೀರ್ವದಿಸು ಜನನಿ. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ಯುದ್ಧಕ್ಕೆ ನಾನು ಹೊರಟಿರುವೆನು. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ತೋಳುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವೆಲ್ಲವೂ ಸಮ್ಮಿಳಿತಗೊಂಡಿರುವುದು ಅದು ನಿನಗೆ ತಿಳಿಯದೆ ಅಮ್ಮ? ತಿಳಿದಿರುವೆನು, ಆದರದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಆಡಿದ ಆಟವೆಂದು ತಿಳಿದಿದ್ದೆನು. ಆದರೆ ನಿಜವಾಗಿಯೂ ನೀನಾ ಘೋರ ಯುದ್ಧವನ್ನು ಆಹ್ವಾನಿಸಿದೆ ಎಂದು ಮಾತ್ರ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಪಾಂಡವರು ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ಸೃಷ್ಟಿಸಲಿಲ್ಲ. ಅಸೂಯಾಂಧ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಳೆದು ತೆಗೆದ ಕಾಲಕೂಟವದು. ಕುಮಾರ ಕುಮಾರ, ನೀನೇ ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಈ ಶಾಂತ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಮಗನೇ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು ತಾಯಿ. 100 ಜನ ವೀರಪುತ್ರರನ್ನು ಎತ್ತ ಮಾತೆಯು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವಳೆ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಅದನ್ನು ಪಾಲನೆ ಮಾಡುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಕುಮಾರ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಜನರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ ಕುಮಾರ. ಅಮ್ಮ, ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಳು ನೀ ದ್ವೇಷವೆಣಿಸಬೇಡ. ಪಾಂಡವರೊಳು ನೀ ದ್ವೇಷವೆಣಿಸಬೇಡ. ಗುರು ಪಾಂಡವರ ಸೋದರ ಸಮರ ಕುಮಾರ. ಅಮ್ಮ, ಗುರು ಪಾಂಡವರ ಸೋದರ ಸಮರ ಸಾಹಸದಿಂದ ನಿಂದಾದಿಸದಿರು ವೀರ. ಸಾಹಸದಿಂದ
ಭಯವೇಕೆ ಅಮ್ಮ ಭಯವೇಕೆ ಬಿಡು ಮಾತೆಯೇ. ಕುಮಾರ, ಧರ್ಮವನ್ನು ತಿಳಿಯುವುದಾದರೆ ಅದು ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕಾರ ಧಿಕ್ಕಾರವಿರಲಿದೆ. ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಮಾನವ ಧರ್ಮವೂ ಅಲ್ಲ. ನನ್ನಂತಸ್ಪುರದ ಒಬ್ಬ ಸಾಮಾನ್ಯ ಮಹಿಳೆಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಬಡ ಬಂದವನ ಧಿಕ್ಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಾಂಕ್ಷಿಯಾಗಿ ನಿಂತಿದ್ದರು. ಆ ಪ್ರತಿರೋಧವನ್ನು ತೀರಿಸಿಕೊಳ್ಳುತ್ತಿದ್ದನು. ಧರ್ಮ ದುರ್ಣರಾದ ಆ ಪಾಂಡವರು ಮಾಡಿದ್ದು ಏನು ತಾಯಿ? ಒಬ್ಬ ಹೇಳಿಯೂ ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಪಾಂಡವರಲ್ಲಿ ನನಗೆ ಇಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ನಮ್ಮ ಸಂತ ದುಶ್ಶಾಂತಾದಿಗಳ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ತಾಯಿ. ನನ್ನನ್ನು ಅರಸು ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆಯಾ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ. ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು ದುರ್ಯೋಧನ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಶಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುತ್ತೇನೆ. ನೀನು ಆಹ್ವಾನಿಸಿ ಬಿಡುವುದು ನಿನ್ನ ಶತ್ರುಗಳನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯಲ್ಲಿ ರಕ್ತವು ಕೋಡಿಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗಲಿಯರು ವಿಧವೆಯರಾಗಿ ನಿಲ್ಲುವರು. ನಿಲ್ಲಲಿ. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ನೀನೇನು ಮಾನವನು? ಇಲ್ಲ, ಮಾನವ ರೂಪದ ರಾಕ್ಷಸನು. ಅಮ್ಮ, ಈ ಕ್ಷಣದಲ್ಲಿ ನಾನು ಮಾನವನಲ್ಲ ತಾಯಿ, ಮಹಾ ದುರ್ದೈವಿ. ಅಯ್ಯೋ ಪರಮಾತ್ಮ, ಈತನು ದುರ್ದಾನವನಾದ ಮೇಲೆ ಮಾತೆಯಾದ ನಾನೇನು ಮಾಡಲಿ? ನನ್ನ 100 ಜನ ಪುತ್ರರಲ್ಲಿ ಈತನನ್ನು ಬಹಳ ಪ್ರೀತಿ ಮಮತೆಯಿಂದ ಸಾಕಿದ್ದಕ್ಕಾಗಿ ಈತನಿಂದಲೇ ನನ್ನ ಕಣ್ಣೀರು ಕಾಲುವೆಯಾಗಿ ಹರಿಯುತ್ತಿರುವುದು. ಏನು ಮಾಡಲಿ? ಚಿಂತೆ ಇಲ್ಲ. ಇವನು ನನ್ನ ಮಗ, ನನ್ನ ಪ್ರೀತಿಯ ಮಗ. ಮಾತೆಯಾದ ನಾನು ಮಗನನ್ನು ಯುದ್ಧಕ್ಕೆ ಹರಸಿ ಕಳಿಸುವುದೇ ಲೇಸು. ಕಂದ, ಬಾ ಕಂದ, ನನ್ನ ಸಮೀಪಕ್ಕೆ ಬಂದು ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರ್ಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಅಪ್ರತಿಮ ಪೌರುಷದಿಂದ ರಣರಂಗದಲ್ಲಿ ಹೋರಾಡು. ಯಥೋ ಧರ್ಮಸ್ತತೋ ಜಯಃ, ಯಥೋ ಧರ್ಮಸ್ತತೋ ಜಯಃ, ಯಥೋ ಧರ್ಮಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಹಾಗಾದರೆ ಈ ದುರ್ಯೋಧನನಿಗೆ ಜಯವು ಖಂಡಿತ. ಇನ್ನು ಮುಗಿಲು ಮುಟ್ಟುವಂತೆ ಪಾರ್ಗರೆಯಲ್ಲಿ ರಣಕಹಳಗಳು.
ದೇಶವೇನು ಸಮರಾಂಗಣವೀಗ ದೇಶವೇನು ಸಮರಾಂಗಣವೀಗ ಸುಯೋಧನ ಛಲವನ್ನು ಬಿಡದೆ ವೈರಿಯ ಶಿರವಂ ತೆರೆದು ಬಿಸಾಡುವೆ ಸುಯೋಧನ ಛಲವನ್ನು ಬಿಡದೆ ವೈರಿಯ ಶಿರವಂ ತೆರೆದು ಬಿಸಾಡು ಕತ್ತಿಯ ತಿರುಗಿಸಿ ಗದೆಯನ್ನು ತಿಳಿಪಿಸಿ ವಿಜಯಲಕ್ಷ್ಮಿಯ ಕರ ಪಿಡಿಯುತ್ತಲೇ ಸಾಧಿಸುವೆನು ಸಮರಾಂಗಣವನ್ನೀಗ ರಥವನ್ನ ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನ ಒಂದು ಸಾರಿ ನಾನು ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಗಾಗಿ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಕ್ಷತ್ರಿಯ ಯೋಧರನ್ನ ಒಂದು ಸಾರಿ ನನಗೆ ತೋರಿಸು. ನಿನ್ನಿಚ್ಛೆ ಪಾರ್ಥ. ಅರ್ಜುನ, ಪರಮಾತ್ಮ, ಇದೇ ಯುದ್ಧ ಭೂಮಿ ನೋಡು. ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು
ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು ನೋಡು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯಾಕರಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುವುದು ನೋಡು ಪಾರ್ಥ. ಪರಮಾತ್ಮ, ಆತನೇ ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ನಿನ್ನಾಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ಇದೋ ನಿನಗೆ ವಂದಿಸುವುದು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯವಿದೆ. ನನ್ನ ಮನಸ್ಸಿನ ಭಾವನೆಗಳನ್ನ ನಿನ್ನಲ್ಲಿ ಹೇಳಿಕೊಳ್ಳಬಲ್ಲೆ. ಆದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏನಾಯಿತು ಮಿತ್ರ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ,
ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಾಂಗಗಳಲ್ಲಿಯೂ ದಾರುಣ ಜ್ವಾಲಿ. ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಂತ ನನ್ನ ಮುಖ ಕಮಲವೂ ಬಾಡಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು. ಪರಮಾತ್ಮ, ನನ್ನ ನಾಲಿಗೆಯೂ ಒಣಗುತ್ತಿರುವುದು, ಗಾಂಡಿವಿಯೂ ಕೈಯಿಂದ ಜಾರಿತು. ನನ್ನ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ಹೇ ವಾಸುದೇವ, ನಾನು ನೋಡುತ್ತಿರುವುದಾದರೂ ಏನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನೊದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಗೋಸ್ಕರ ಜ್ಞಾತಿ ಹಿಂಸೆಗೆ ಗುರು ಒದಗೆ ಕೈಯಾಕಲಾರೆನು. ಪರಮಾತ್ಮ, ನನಗೆ ಈ ಯುದ್ಧವೂ ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಇದೇನು ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಳಿ ಎಂಬ ನಿಂದನೆಯನ್ನು ಸಹಿಸಲಾರೆ. ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಸಮರದಿ ಸೆಣೆ ಸಾಡೆನು ಕೃಷ್ಣ, ಸಮರದಿ ಸೆಣೆ ಸಾಡೆನು ಕೃಷ್ಣ, ಸಮರದಿ ಸೆಣೆ ಸಾಡೆನು. ಪಾರ್ಥ, ಬಾಂಧವರ ಚಿರತೆ ದೇವೇನ ಗುರು ಬಾಂಧವರ ಚಿರತೆ ದೇವೇನ ಗುರು ಬಾಂಧವರ ಚಿರತೆ ದೇವೇನ ಗುರು ಬಾಂಧವರ ಚಿರತೆ ದೇವೇನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನು ಕೃಷ್ಣ, ಸಮರದಿ ಸೆಣಸಾಡೆನು ಕೃಷ್ಣ, ಸಮರದಿ ಸೆಣಸಾಡೆನು. ಜಾರುತ್ತಿದೆ ಕಾಂಡೇವ, ಸೊಗರದಿದೆ ಕೈ ಕಾಲು. ಜಾರುತ್ತಿದೆ ಕಾಂಡೇವ, ಸೊಗರದಿದೆ ಕೈ ಕಾಲು. ವಾಸುದೇವ, ಜಾರುತ್ತಿದೆ ಕಾಂಡೇವ, ಸೊಗರದಿದೆ ಕೈ ಕಾಲು. ಜಾರುತ್ತಿದೆ ಕಾಂಡೇವ, ಸೊಗರದಿದೆ ಕೈ ಕಾಲು. ಮತೆಗೆ ನಾನಾದೆ ಪದವು ಮತೆಗೆ ನಾನಾದೆ ಪದವು ಸಮರದಿ ಸೆಣಸಾಡೆನು ಕೃಷ್ಣ, ಸಮರದಿ ಸೆಣಸಾಡೆನು ಕೃಷ್ಣ, ಸಮರದಿ ಸೆಣಸಾಡೆನು ಸೆಣಸಾಡೆನು ಸೆಣಸಾಡೆನು. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯಗಳಿಗೆ ದೃಷ್ಟಿಸಿನು.
ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟಿರುವ ಗುರು ಹಿರಿಯರ ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದು. ಗುರುಹೊದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ ವಾಸುದೇವ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭದಾಸೆಗೆ ಒಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯೂ ನನಗೆ ಸಮ್ಮತವಲ್ಲ ದೇವ, ಸಮ್ಮತವಲ್ಲ. ಅರ್ಜುನ, ಪರಮಾತ್ಮ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಪಾರ್ಥ, ದೇಹಿನೋ ಸ್ಮಿತಾ ದೇಹಿ ಯೌವನಂ ಕೌಮಾರಂ ದೇಹಾಂತರ ಪ್ರಾಪ್ತೇ ಅರ್ಜುನ. ಪರಮಾತ್ಮ, ನಿರಸ್ತ್ರಯಂ ನಮಸ್ತುತೇ ನಿರಸ್ತ್ರಯಂ ನಮಸ್ತುತೇ ನರೋಪರಾಣಿ ನವರ್ಗುಣಯಾಣಿ ವಿಹಾರಾಣಿ ಇನ್ನು ನಮ್ಮ ಧನಂಜಯ. ಪಾರ್ಥ, ಮಾನವ ಜೀವನ ಮೋಹಾಂಧಕಾರ. ಪಾರ್ಥ, ಮಾನವ ಜೀವನ ಮೋಹಾಂಧಕಾರ. ಮಾನವ ದೇಹ ಮಮತಾ ದೇಹ. ಪಾರ್ಥ, ಮಾನವ ದೇಹ ಮಮತಾ ದೇಹ ನಾನಿಯುತ ಯೋಚಿಪರೆ ಭಾವಿಸಲೇನು ಸಾರ. ಮಾನವ ಜೀವನ ಮೋಹಾಂಧಕಾರ. ತನ್ನದೆಂಬುದಿಲ್ಲ ಉಳಿದಲದು ನನ್ನ ಮಾಯೆಯಿದು ಪಾರ್ಥ. ತನ್ನದೆಂಬುದಿಲ್ಲ ಉಳಿದಲದು ನನ್ನ ಮಾಯೆಯಿದು ಪಾರ್ಥ. ನುಡಿದಂತೆ ನಡೆವ ಕರೆದಾಗ ಹೊರಡುವ. ಅರ್ಜುನ, ನುಡಿದಂತೆ ನಡೆವ ಕರೆದಾಗ ಹೊರಡುವ ಪಂಚತತ್ವದ ಪರಶಿವ. ಮಾನವ ಜೀವನ ಮೋಹಾಂಧಕಾರ ಮೋಹಾಂಧಕಾರ ಮೋಹಾಂಧಕಾರ. ಅರ್ಜುನ, ಪರಮಾತ್ಮ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಇಹಲೋಕದಲ್ಲಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ವೃತ್ತಿಗಳು ಆತ್ಮಗಳ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಪಾರ್ಥ, ಪರಮಾತ್ಮ, ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ. ಅಪಕೀರ್ತಿ ಬರುವುದಂತಿರಲೇ
ಸಾರ್ಥಕ ಕೀರ್ತಿಗೆ ಬರಸಿಡಿಲೊಳೆಸಲೇ ಬಂಧು ಬಾಂಧವರ ಗುರು ಹಿರಿಯರದೇ ಕರಕೊಂಡು ಪಾಪದ ಮೊರೆಯ ಧರಿಸೆನಯ್ಯ ಶಿರದಲ್ಲಿ ಮುಕುಂದ 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 ಅರ್ಜುನ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇತ್ಯಾದಿಕ್ತದಿಂದ ನನ್ನ ಸರ್ವಾಂಗಗಳೆಲ್ಲವೂ ನಿಶ್ಚೇಷಿತವಾಗುವುದು. ಪರಮಾತ್ಮ, ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಶುದ್ಧ ವಿಮುಖನಾಗಿರುವೆ. ಹೇಳು ವಾಸುದೇವ, ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಾದವನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಪಾರ್ಥ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಆ ಕೀರ್ತಿಯು ಮರಣಕ್ಕಿಂತ ಕ್ರೂರತರವು. ಶತ್ರುಗಳು ಹೇಳಿ ಎಂದು ಹೇಳುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ದೇವ ಕನ ಸಮರವೇ ನಗೆಯಿಸವೇ, ಇದು ವಿನೋದವೋ, ಇದು ವಿಚಿತ್ರವೋ, ಇದು ಪ್ರಮೋದವಾದದು ವಂಚನೆ ಹರಿಯಲು. ದೇವ ಕನ ಸಮರವೇ ನಗೆಯಿಸವೇ, ಇದು ವಿನೋದವೋ, ಇದು ವಿಚಿತ್ರವೋ, ಇದು ಪ್ರಮೋದವಾದದು ವಂಚನೆ ಹರಿಯಲು. ದೇವ ದೇವ ಕನ ಸಮರವೇ ನಗೆಯಿಸವೇ, ಇದು ವಿನೋದವೋ, ಇದು ವಿಚಿತ್ರವೋ, ಇದು ಪ್ರಮಾದವಾದದು ವಂದನು ಹರಿಯಲು. ದೇವ ಕನ ಸಮರವೇ ನಗೆಯಿಸವೇ. ಪರಮಾತ್ಮ, ಬಂದು ಬಳಗಗಳ ಮಂದೆ ಮಾರ್ಪದೋಳೆಂದ ತುಂಬಿರುವ ವಂದನಾತ್ಮನ ಬಂದು ಬಳಗಗಳ ಮಂದೆ ಮಾರ್ಪದೋಳೆಂದ ತುಂಬಿರುವ ವಂದನಾತ್ಮನ ನಿಂದೆಯ ನರೆಯಗೆ ಕಂಡು ಬರುತ್ತೇನೆ. ಪರಮಾತ್ಮ, ನಿಂದೆಯ ನರೆಯಗೆ ಕಂಡು ಬರುತ್ತೇನೆ, ಅಂದದಿ ಚಂದದಿ ವಂದನು ಹರಿಯಲು. ಪರಮಾತ್ಮ, ಅಂದದಿ ಚಂದದಿ ವಂದನು ಹರಿಯಲು. ದೇವ ಕನ ಸಮರವೇ ನಗೆಯಿಸವೇ, ಇದು ವಿನೋದವೋ, ಇದು ವಿಚಿತ್ರವೋ, ಇದು ಪ್ರಮೋದವಾದದು ವಂದನು ಹರಿಯಲು. ದೇವ ಕನ ಸಮರವೇ ನಗೆಯಿಸವೇ. ದೇವ ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶ? ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು,
ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ನಿನ್ನ ನುಡಿಗಳಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆ ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮಗಳೇನು? ಅರ್ಜುನ, ಪರಮಾತ್ಮ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ಅರ್ಜುನ, ವಾಸುದೇವ, ನಾನು ಜನ್ಮ ಜರಾಯಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುರ್ನಃ ವಿನಾಶಾಯ ಚತುರ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರುವಿಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲದ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಮಹಾಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕ ರೂಪ ಇದು! ಮಾನವನ ಚಕ್ಷುಗಳಿಂದ ನೋಡಲಾರೆನು ಪ್ರಭು, ನೋಡಲಾರೆನು. ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯ್ತೋ ದೇವಾ. ಕಾಣದೆ
ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ದಿವ್ಯ ರೂಪವ ಜೋಡಿಸಿ ಕರಗಳ ಕೇಳುವೆ ಚರಣದಿ ಜೋಡಿಸಿ ಕರಗಳ ಕೇಳುವೆ ಚರಣದಿ ಮಾಡ ಕೃಪೆಯನು ಮಾಡ ಕೃಪೆಯನು ಪಾಮರನೆನ್ನಳು ಪರಮಾತ್ಮ ಮಾಡ ಕೃಪೆಯನು ಪಾಮರನೆನ್ನಳು ಭೀಕರ ರೂಪದ ಬೇಜಯ ಸಹಿತೆನು ಪರಮಾತ್ಮ ಭೀಕರ ರೂಪದ ಬೇಜಯ ಸಹಿತೆನು ಶಾಂತಿಯ ಕರುಣಿಸನೆ ರಾಧಾರಮಣ ಮುಕ್ತಿಯ ಕರುಣಿಸನೆ 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 ಹೇ ಕರುಣಾಮಯನೇ ನಿನ್ನ ಸೌಮ್ಯ ಮೂರ್ತಿಯ ದರ್ಶನ ನೀಡು. ಹೇ ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ಹೇ ಗೋಪಿಕಾವಲ್ಲಭ ಲಲನಾಜಿತ್ತ ರಂಜಕವಾದ ನಿನ್ನ ಗಾಂಭೀರ ಸುಹಾಸನ ವದನವೆಲ್ಲಿ. ಹೇ ಪರಮಾತ್ಮ ನಿನ್ನ ವಿಶ್ವರೂಪವನ್ನು ಮರೆ ಮಾಡಿ ಸೌಮ್ಯ ಮೂರ್ತಿಯ ದರ್ಶನ ನೀಡು ದೇವ, ದರ್ಶನ ನೀಡು. ಭಯವನ್ನು ಬಿಡು ಪ್ರಾಣಸಕ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ರಾಶಿಯಲ್ಲಿ ಅರಿಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಭ್ರತಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಧನ್ಯನಾದನು ದೇವ, ಧನ್ಯನಾದನು. ಅರ್ಜುನ ಪರಮಾತ್ಮ ತೆಗೆದುಕೋ ಗಾಂಡೀವವನ್ನು, ಬೇಗ ಶರವನ್ನು ಹೂಡು, ಮೊಳಗಿಸು ರಣಬೇರೆಯನ್ನು. ಗುರುಕುಲ ಕಳಂಕ ಸರೋ ಪರಿವಾರ ನೋಡಲ್ಲಿ ಬೆದರೋ ಗುರುಪಿತ ಮಹರೋ ದ್ರೋಣ ಕರ್ಣರೋ ಸಂಜ ಸೈತವ ಅಶ್ವಥ ಮರೋ ಗುರುಪಿತ ಮಹರೋ ದ್ರೋಣ ಕರ್ಣರೋ ಸಂಜ ಸೈತವ ಅಶ್ವಥ ಮರೋ ಬೆದರದ ನೀನೆ ಕದನವ ಮಾಡೈ ಪಾತ ಬೆದರದ ನೀನೆ ಕದನವ ಮಾಡಲ್ಲಿ ಬೆದರೋ ಬೆಸಿದೆ ಸೈನ್ಯ ಗುರುಕುಲ ಕಳಂಕ ಸರೋ ಪರವರ ಮಾಡಲ್ಲಿ ಬೆದರೋ ಬೆಸಿದೆ ಸೈನ್ಯ ಗುರುಕುಲ ಮನರೋ ದ್ರೋಣ ಕರ್ಣರೋ ಸಂಜ ಸೈತವ ಗುರುಪಿತ ಮಹರೋ ದ್ರೋಣ ಕರ್ಣರೋ ಸಂಜ ಸೈತವ ಅಶ್ವಥ ಮರೋ ಬೆದರದ ನೀನೆ ಕದನವ ಮಾಡೈ ಬೆದರದ ನೀನೆ ಕದನವ ಮಾಡೈ ನೋಡಲ್ಲಿ ಬೆದರೋ ಬೆಸಿದೆ ಸೈನ್ಯ ಸೈನ್ಯ ಸೈನ್ಯ. ಇಂದು ನಿನ್ನ ಪರಿಚಯ ಅರ್ಜುನ. ನೋಡು ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು. ಉತ್ತರ ಕುಮಾರನು ಹತನಾದನು. ಐರಾವತ ಶ್ವೇತಾದಿಗಳು
ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ಚೆದುರಿ ದಿಕ್ಕು ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ ಅರ್ಜುನ, ಮಹಾಸ್ತ್ರವನ್ನು ತೊಡು, ಯುದ್ಧವನ್ನು ಪ್ರಾರಂಭಿಸು. ನಿನ್ನಾಜ್ಞೆ ಮಾಧವ. ಇದು ಅಸ್ತ್ರಗಳನ್ನು ಧರಿಸುವೆನು, ಯುದ್ಧಕ್ಕೆ ಸಿದ್ಧನಾಗುವೆನು. ಕಾಂಡರಣದೊಳಗೆ ಭೀಷ್ಮನ ಎದುರು ನಿಲ್ಲುವ ವೀರ ಯೋಧರನ್ನು ಕಾಂಡರಣದೊಳಗೆ ಭೀಷ್ಮನ ಎದುರು ನಿಲ್ಲುವ ವೀರ ಯೋಧರನ್ನು ಕಾಂಡರಣದೊಳಗೆ ವೀರರಂತೆ ಬರಲು ಎಂಜರಿದು ಪಾಪರೇಕೆ ವೀರರಂತೆ ಬರಲು ಎಂಜರಿದು ಪಾಪರೇಕೆ ಭೀಷ್ಮನ ಎದುರು ನಿಲ್ಲುವ ವೀರ ಯೋಧರನ್ನು ಕಾಂಡರಣದೊಳಗೆ. ಎಲ್ಲರೂ ಏಡಿಗಳು. ಭೀಷ್ಮನ ಸಮ್ಮುಖದಲ್ಲಿ ದೃಢ ಹಸ್ತದಿಂದ ಅಂಬನ್ನು ತೆರೆಸಿ ಬಿಲ್ಲನ್ನು ಹಿಡಿಯಬಲ್ಲ ವೀರನಾದರೂ ದೊರಕಲಿಲ್ಲ. ಕುರುಕ್ಷೇತ್ರ ನದಿಯಲ್ಲಿ ನಡೆದಾಡಿ ಎಲ್ಲೆಲ್ಲಿಯೂ ಹುಡುಕಿದೆನು, ಆದರೆ ಈ ಭೀಷ್ಮನನ್ನು ಎದುರಿಸಬಲ್ಲ ವೀರನಾದರೂ ದೊರಕಲಿಲ್ಲ. ಇಂದೇನು ಭಾರತ ವರ್ಷವು ನಿರ್ವೀರ್ಯವಾಯಿತೆ? ಸಾವಧಾನ ಗಂಗೆಯ. ಯದುಪತಿ ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಆಹಾ, ಎಂತಹ ಮಹಾಮಹಿಮವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರ ಜಗತ್ತಿನೊಡನೆ ಸ್ಥಿರವಾದ ದೈವಿತ್ಯದ ಮಿಲನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ಅಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರನಾದ ಆತ್ಮನೂ ನಡೆಸುತ್ತಿರುವಂತೆ. ಧನ್ಯ ಧನಂಜಯ, ಧನ್ಯ. ಆದರೆ ನಿನಗೆ ಈ ಯುದ್ಧದಲ್ಲಿ ಮಾತ್ರ ಸ್ಥಾನವಿಲ್ಲ. ಈ ಬಾಲಕನ ಅಭಿನಯವನ್ನು ಕ್ಷಮಿಸುತ್ತಾತ. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢ ಹಸ್ತನಾಗಿ ಅಂಬನ್ನು ಬಿಡು, ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಈ ಗುರುವದೆಗೇಕೆ ನನ್ನ ಪ್ರಚೋದಿಸಿವೆ ದೇವ? ಯುದ್ಧ ಮಾಡುವ ಅಪೇಕ್ಷೆಯೂ ನನಗಿಲ್ಲ, ತಾತ ಮೇಲೆ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ, ಬೆಂಕಿಯನ್ನು ವರ್ತಿಸಿದ್ದು ಸಾಲದೆ ಘಾತುಕ ಕೆಲಸ ಮಾಡಲು ಇಲ್ಲಿಗೆ ಬಂದೆಯಾ? ಕೇಳು, ಇಂದ್ಯಾರಿಗೂ ಉಳಿಗಾಲವಿಲ್ಲ. ಭಾರ್ಗವಿಜಯಿ ಭೀಷ್ಮನಿಂದು ದುರ್ಯೋಧನನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರುವೆನು. ಇಂದ್ಯಾರಿಗೂ ಉಳಿಗಾಲವಿಲ್ಲ. ಕೃಷ್ಣ, ನಿನ್ನಲ್ಲಿ ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸಿಕೊ. ನನ್ನ ದೇಹವು ಜರ್ಜರಿತವಾಗಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ, ಹೋಗು. ನಿನ್ನ ಸಹಾಯವೂ ಬೇಡ. ಕೃಷ್ಣನ ಪ್ರಕ್ಷುಬ್ಧ ಶಕ್ತಿಯು ಜಾಗರಿತವಾಗಿ ಈ ಕುರುಕ್ಷೇತ್ರದಲ್ಲೊಂದು ಮಹಾ ಪ್ರಳಯವನ್ನೇ ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಬಾ ಮಾಧವ, ಬಾ. ನನ್ನ ಮನೋಭೀಷ್ಟವನ್ನು ಪೂರ್ಣ ಮಾಡು. ಒಂದು ಕುರುಸಭೆಯಲ್ಲಿ ನಿನ್ನ ಕರದಲ್ಲಿ ಅಸ್ತ್ರಗಳನ್ನು ಧರಿಸುವೆನೆಂದು ಶಪಥಗೈದಿರುವೆನು. ಈ ದಿನ ಅದು ನೆರವೇರಿತು. ಶಾಂತನಾಗು ಮಹಾವೀರ, ಶಾಂತನಾಗು. ಈ ಯುದ್ಧದಲ್ಲಿ ನೀನು ನಿರಸ್ತ್ರನು. ನೀನು ತೊಟ್ಟಿರುವ ಶಪಥವನ್ನ ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿಯು. ನೀನು ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು, ಕೇಳು. ಹಿಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತ. ಮರಣಕ್ಕೆ ಸಿದ್ಧನಾಗು ಭೀಷ್ಮ. ಅರ್ಜುನ, ಈ ಶಿಖಂಡಿಯ ಜನ್ಮ ಗ್ರಹಣವಾಗಿರುವುದು ಭೀಷ್ಮನ ನಾಶಕ್ಕಾಗಿ. ಯಾರೀ ಬಾಲಕ? ಇವನನ್ನು ಕಂಡಾಕ್ಷಣ ನನ್ನ ದೇಹವು ಕಂಪಿಸುತ್ತಿರುವುದಲ್ಲ. ಓಹೋ, ಅಂಬೆ, ಕಾಶಿ ರಾಜನ ಮಗಳು ಅಂಬೆ. ಅಂಬೆ, ಏನಿ ನಿನ್ನ ವಿಚಿತ್ರವಾದ ವೇಷ? ಕೈಯಲ್ಲಿ ಅಸ್ತ್ರ, ಕಣ್ಣಲ್ಲಿ ವಿಷ, ಹೃದಯದಲ್ಲಿ ಈ ಭೀಷ್ಮನನ್ನು ವಧಿಸಲೇಬೇಕೆಂಬ ಉದ್ಗಚೇಷ್ಟಿ. ಕೃಷ್ಣ, ಭೀಷ್ಮನ ಬಾಣಗಳಿಗೆ ಎದರಿ ನಪಂಸಕನ ಮೊರೆ ಹೋದೆಯ? ಸ್ತ್ರೀಯರ ನಪಂಸಕರ ಎದುರಿನಲ್ಲಿ ಭೀಷ್ಮನು ಎಂದಿಗೂ ಅಸ್ತ್ರಗಳನ್ನು ಧರಿಸುವುದಿಲ್ಲ. ಇದೋ ಈಗಲೇ ತ್ಯಜಿಸುವೆನು. ಎದರಬೇಡ ಹೊಸ, ತೆಗೆದುಕೋ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು, ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು.
ಹತನಾದನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರ ಪೂರಿಕವಾದ ದಿವ್ಯಾಸ್ತ್ರ. ಕೂಟ ಯುದ್ಧದ ಮೇಲೆ ಮಹತ್ ಪಾಪ. ಈ ನಿಂದನೆಯನ್ನು ಸಹಿಸಲಾರೆನು ಕೃಷ್ಣ, ಸಹಿಸಲಾರೆ. ಅರ್ಜುನ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಈ ವೀರ ಶಿಖಾಮಣಿಗೆ ಉಚಿತವಾದ ಸೇಯಿಂದ ಅಂಬುಗಳನ್ನು ರಚಿಸು. ದೇವರತನ ದೇಹವು ಭೂಮಿಗೆ ಉರುಳಲಾಗದು. ನಿನ್ನ ಆಜ್ಞೆ ಮಾಧವ. ಕ್ಷಮಿಸುತ್ತಾತ, ಈ ಮಹತ್ಪಾಪದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ನಾನಿಂದು ಇಚ್ಛಾಪೂರ್ವಕನಾಗಿ ಭರತ ವಂಶದ ಅಂತಿಮ ಪುಣ್ಯ ಜಾತಿಯನ್ನು ನಾನೇ ನನ್ನ ಕೈಯಾರ ಹೋದಿ ಹಾರಿಸಿದೆನಲ್ಲ. ಈ ನೀಚ ಕೃತ್ಯವನ್ನು ಮಾಡುವ ಮೊದಲೇ ನನ್ನ ಪ್ರಾಣ ಪಕ್ಷಿಯೂ ಹಾರಿ ಹೋಗಬಾರದಿತ್ತಿ. ಅರ್ಜುನ, ನಾನು ಬಯಸಿದ್ದು ಇಂತಹ ಮರಣವನ್ನೇ. ಅದನ್ನು ನೀನು ಕೊಟ್ಟೆ ಅರ್ಜುನ. ಯುದ್ಧ ಶಾಂತವಾಗಿದ್ದ ಭೀಷ್ಮನ ಆತ್ಮವು ಈ ದಿನ ಶಾಂತವಾಯಿತು.